ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಶಿರಾಡಿ ಘಾಟಿ ಗುಡ್ಡ ಕುಸಿತದ ಭೀಕರತೆಗೆ ಸಿಎಂ ಶಾಕ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾದೇಶಿಕ ಅಧಿಕಾರಿಗೆ ಸಿಎಂ ಪ್ರಶ್ನೆಗಳ ಸುರಿಮಳೆ. ಕೇಂದ್ರ ಸಚಿವ ಗಡ್ಕರಿ ಅವರಿಗೆ ಪತ್ರ ಬರೆದು ವಿವರಿಸಲು ತೀರ್ಮಾನ ಮಾಡಿದ ಸಿಎಂ ಸಿದ್ದರಾಮಯ್ಯ. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕು. ಕಲಿತಂತ ವಿದ್ಯೆಗೆ ಹಾಗೂ ಸಂಸ್ಕಾರಯುತ ಶಿಕ್ಷಣಕ್ಕೆ ಅರ್ಥ ಬರುತ್ತೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅಭಿಪ್ರಾಯ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿರುವುದು ಸರಿಯಿಲ್ಲ. ಕೂಡಲೇ ನೋಟಿಸ್ ಹಿಂಪಡೆಯಲು ಒತ್ತಾಯ. ಆಗಸ್ಟ್ 5ರಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಗೆ ನಿರ್ಧಾರ. ಶಿರಾಡಿ ಘಾಟಿ ಗುಡ್ಡ ಕುಸಿತದ ಭೀಕರತೆಗೆ ಆಘಾತ ವ್ಯಕ್ತಪಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾದೇಶಿಕ ಅಧಿಕಾರಿ ವಿಲಾಸ್ ಅವರಿಗೆ ಸಾಲು ಪ್ರಶ್ನೆಗಳ ಸುರಿಮಳೆಗೈದರು. ಸಕಲೇಶಪುರ ತಾಲೂಕಿನಲ್ಲಿ ಸತತ ಮಳೆಯಿಂದ ಆದ ಗುಡ್ಡ ಕುಸಿತದ ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳ ತಂಡದೊಂದಿಗೆ ರಸ್ತೆ ಮಾರ್ಗವಾಗಿ ಘಟನಾ ಸ್ಥಳಕ್ಕಾಗಮಿಸಿದ ಮುಖ್ಯಮಂತ್ರಿಗಳು ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡಗಳನ್ನು 90 ಡಿಗ್ರಿಯಲ್ಲಿ ನೇರವಾಗಿ ಸೀಳಿರುವುದಕ್ಕೆ ಅಸಮಾಧಾನಗೊಂಡು ಗುಡ್ಡ ಕುಸಿತಕ್ಕೆ ಇದು ಕೂಡ ಪ್ರಮುಖ ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ ಕಾಮಗಾರಿ ಕುರಿತಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಿಎಂಗೆ ವಿವರಿಸುತ್ತಾ ಒಟ್ಟು 45 ಕಿಲೋಮೀಟರ್ ರಸ್ತೆ ಕಾಮಗಾರಿಯಲ್ಲಿ 35 ಕಿಲೋಮೀಟರ್ ಹೈವೇ ಕಾಮಗಾರಿ ಮುಗಿದಿದೆ. 10 ಕಿಲೋಮೀಟರ್ ಬಾಕಿ ಇದ್ದು ಆದರೆ ಇಲ್ಲಿವರೆಗೂ ಎಲ್ಲೂ ತಡೆಗೋಡೆಗಳನ್ನು ನಿರ್ಮಿಸಿಲ್ಲ. ಮಣ್ಣಿನ ಗುಣಮಟ್ಟ ಪರೀಕ್ಷೆ ನಡೆಸಿ ಅದರ ಆಧಾರದಲ್ಲಿ ಸುರಕ್ಷತಾ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಂತೆ ಇಲ್ಲ ಎಂದು ವಿವರಿಸಿದರು. ಮೊಣಕಾಲುದ್ದದ ಕೆಸರಲ್ಲೇ ಗುಡ್ಡ ಕುಸಿತದ ಜಾಗದ ಉದ್ದಕ್ಕೂ ನಡೆದು ಪರಿಶೀಲಿಸಿದ ಮುಖ್ಯಮಂತ್ರಿಗಳು ಸ್ಥಳದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಎಸ್ಡಿಆರ್ಎಫ್ ತಂಡದೊಂದಿಗೆ ಕೆಲಹೊತ್ತು ಚರ್ಚಿಸಿದರು. ಬಳಿಕ ಹೆದ್ದಾರಿ ಪ್ರಾಧಿಕಾರದ ಪ್ರಾದೇಶಿಕ ಅಧಿಕಾರಿ ವಿಲಾಸ್ ಅವರ ಜೊತೆ ಮಾತನಾಡಿದ ಸಿಎಂ, ಕಾಮಗಾರಿ ಆರಂಭಿಸುವ ಮೊದಲು ಮಣ್ಣಿನ ಗುಣಮಟ್ಟ ಪರೀಕ್ಷೆ ನಡೆಸಿದ್ದೀರಾ? ಅದಕ್ಕೆ ತಕ್ಕಂತೆ ಮುಂಜಾಗ್ರತಾ ಕ್ರಮ ಏಕೆ ವಹಿಸಿಲ್ಲ ಎಂದು ಪ್ರಶ್ನಿಸಿದರು. ವಿಲಾಸ್ ಅವರಿಂದ ಸೂಕ್ತ ಉತ್ತರ ಬರೆದಿದ್ದಾಗ ಒಟ್ಟಾರೆ ಸ್ಥಿತಿಗತಿ ಕುರಿತು ಕೇಂದ್ರ ಸಚಿವರಾದ ಗಡ್ಕರಿ ಅವರಿಗೆ ಪತ್ರ ಬರೆಯುವಂತೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಸೂಚಿಸಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ, ಶಾಸಕ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿ ಸತ್ಯನಾರಾಯಣ್ ಸೇರಿ ಹಿರಿಯ ಅಧಿಕಾರಿಗಳ ತಂಡವೇ ಸ್ಥಳದಲ್ಲಿದ್ದರು. ಹೆಚ್ಎನ್ ನ್ಯೂಸ್, ಸಕಲೇಶಪುರ. ಮೇಲ್ಗಡೆ ಲೂಸ್ ಸಾಯಲ್ ಇದೆ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು. ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು 90 ಡಿಗ್ರಿಗೆ ಇಡಬಾರ್ದು. 40-45 ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ. ಈಗ ನೀವು ಕಡ್ದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ. ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ, ಈ ವರ್ಷ ಹಾಸನ ಜಿಲ್ಲೆಯಲ್ಲಿ ಸುಮಾರು 65% ಹೆಚ್ಚು ಮಳೆ ಆಗಿದೆ. 65% ಹೆಚ್ಚು ಮಳೆ ಇದೆ. ಸಕಲೇಶಪುರದಲ್ಲಿ 100%ಗಿಂತ ಜಾಸ್ತಿ ಆಗಿದೆ ಸಕಲೇಶಪುರ. ಸೊ ಇಲ್ಲೂ ಕೂಡ ಶಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ. ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ. ಮಕ್ಕಳು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಯಬೇಕು. ಆಗ ಮಾತ್ರ ತಾವು ಕಲಿತಂತಹ ವಿದ್ಯೆ ಹಾಗೂ ಸಂಸ್ಕಾರಯುತ ಶಿಕ್ಷಣಕ್ಕೆ ಅರ್ಥ ಬರುತ್ತೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಹೇಳಿದರು. ಬೇಲೂರಿನ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಪಟ್ಟಣದ ಆರ್ವಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಪ್ರಥಮ ವರ್ಷದ ಸ್ವಾಗತೋತ್ಸವ, ಪ್ರತಿಭಾ ಪುರಸ್ಕಾರ ಹಾಗೂ ಸಿಇಟಿ, ನೀಟ್, ಜೆಇಇ ತರಗತಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ನಾವು ಕಲಿತಂತ ವಿದ್ಯೆ ನಿಂತ ನೀರಾಗದೆ ಅದು ಹರಿಯುವಂತಾಗಬೇಕು. ಸಂಸ್ಕಾರಯುತ ಶಿಕ್ಷಣದಿಂದ ಬದುಕಿನಲ್ಲಿ ಬದಲಾವಣೆ ಆಗಬೇಕೇ ಹೊರತು ಅದು ಜೀವನವನ್ನ ಬಾಧಿಸುವಂತಾಗಬಾರದು. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಮೌಲ್ಯ ಕುಂಠಿತವಾಗುತ್ತಿದೆಯೆಂದ ಅವರು, ಹಿಂದೆ ತಮಗೆ ಜೀವನಕ್ಕೆ ದಾರಿದೀಪವಾದ ಗುರುಗಳನ್ನ, ತಂದೆ ತಾಯಿಗಳನ್ನ ವೇದಿಕೆ ಮೇಲೆ ಕರೆದು ಇವರು ನನ್ನ ಗುರುಗಳು, ಇವರು ನನ್ನ ತಂದೆ ತಾಯಿಯನ್ನ ಅವರು ಮಾಡಿದ ಸಾಧನೆ ದಿನಗಳಲ್ಲಿ ಹೇಳಿಕೊಳ್ಳುತ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರಾಗಿ ಮಾಡಲು ಕೂಲಿ ಮಾಡಿ ಅವರನ್ನ ಸುಸಂಸ್ಕೃತರನ್ನಾಗಿ ಮಾಡಿದ ತನ್ನ ತಂದೆ ಯಾರೆಂಬುದನ್ನ ಮರೆತು ಯಾರೋ ಒಬ್ಬರನ್ನ ಇವರೇ ನನ್ನ ತಂದೆ ತಾಯಿ ಎಂದು ತೋರಿಸುವ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಮಮತಾ, ಕೇವಲ ಶಿಕ್ಷಣ ಕಲಿತು ವಿದ್ಯಾವಂತರಾದ್ರೆ ಸಾಲದು. ಸಂಸ್ಕಾರಯುತ ಶಿಕ್ಷಣ ಎಲ್ಲಿ ದೊರೆಯುತ್ತದೋ ಅಲ್ಲಿ ಮೌಲ್ಯಯುತ ಬದುಕು ಸಾಧ್ಯ. ಕೇವಲ ಬದುಕನ್ನ ಕಟ್ಟಿಕೊಳ್ಳಲು ವಿದ್ಯಾವಂತರಾಗಬೇಡಿ, ಏನನ್ನಾದರೂ ಸಾಧಿಸುವ ಛಲದೊಂದಿಗೆ ಮುನ್ನುಗ್ಗಬೇಕು ಎಂದರು. ಇದೇ ವೇಳೆ 2023-24ನೇ ಸಾಲಿನಲ್ಲಿ ಉತ್ತಮವಾಗಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ಮಹಾರಾಣಿ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾ ಹೇಮಚಂದ್ರ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಬಿಜಿಎಸ್ ಪ್ರಾಂಶುಪಾಲ ದಿವ್ಯಾಕುಮಾರ್ ಹಾಗೂ ಉಪನ್ಯಾಸಕರು, ಆಡಳಿತ ಮಂಡಳಿಯವರು ಹಾಜರಿದ್ದರು.
HCN ನ್ಯೂಸ್ ಬೇಲೂರು. ವ್ಯವಸ್ಥೆಗಳಿರ್ತದೆ. ಅದಕ್ಕೋಸ್ಕರ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮಾತನ್ನು ಹೇಳ್ತಾರೆ, ಓದುವುದು ಬರೆಯುವುದು ಶಿಕ್ಷಣ ಅಲ್ಲಂತೆ, ಕಲಿಯುವುದು ಶಿಕ್ಷಣ. ಕಲಿಯುವುದು ಅಂತ ಎಲ್ಲ ಸಾಕಷ್ಟು ಹೇಳ್ಕೊಟ್ರು ಅವರು. ಆ ನಿಟ್ಟಿನಲ್ಲಿ ಇವತ್ತು BGS ಸಂಸ್ಥೆಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ವಾಣಿಜ್ಯ ಎಲ್ಲ ತಗೊಂಡಿದ್ದಾರೆ, ಸೈನ್ಸ್ ತಗೊಂಡಿದ್ದೀರಿ. ನೀವೆಲ್ಲ ಸಾಕಷ್ಟು ಜ್ಞಾನ. ನಾವು PUC ನಾನು ಬಂದಿದ್ದೀನಿ ಅಂತೇಳಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ದು. 10ನೇ ತರಗತಿವರೆಗೂ ಭಾಳಷ್ಟು ನಾವು ಹುಡುಗಾಟಕ್ಕೆ ಆಟ ಆಡಿಕೊಂಡು ಪಾಠ ಮಾಡಿಸ್ಕೊಂಡು ಹೆಂಗೆ ಕಾಲ ಕಳಿತೀವಿ. PUC ಬಂದೇಟಿಗೆ ನಾವು ಫ್ರೀ ಅಂತ ಯಾರೋ ತಿಳ್ಕೊಳ್ಬಿಡಿ. ವಿಸ್ತಾರ ಆಗ್ತದೆ. ವಿಸ್ತಾರ ಅಂತಂದರೆ ಅಗಲ ಅಂತಲ್ಲ, ನಮ್ಗೆ ಎಲ್ಲಿವರೆಗೂ ತಗೊಂಡು ಹೋಗುತ್ತೆ ಆ ಎಜುಕೇಷನ್, ಅದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇಲೂರಿನ BGS ಸಂಸ್ಥೆಯ ವಿದ್ಯಾರ್ಥಿಗಳು ನಿಮಗೇನು ಅವ್ರನ್ನ ಇಲ್ಲಿ ಡಾಕ್ಟರ್ ಎಂ ಚಂದ್ರರಾವ್ ಅವರ ದೂರವಾಣಿ ನಂಬರ್ ತಗೊಂಡು ಒಟ್ಟಿಗೆ ಸೇರಿಸಿ ಈ ಥರ ಎಲ್ಲ ಇಲ್ಲಿರುವ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿರುವುದು ಸರಿಯಲ್ಲ, ಕೂಡಲೇ ನೋಟಿಸ್ ಹಿಂಪಡೆಯಬೇಕೆಂದು ಆಗ್ರಹಿಸಿ ಆಗಸ್ಟ್ 5ರಂದು ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ EH ಲಕ್ಷ್ಮಣ್ ಹೇಳಿದರು. ಹಾಸನದಲ್ಲಿ ಮಾತನಾಡಿ, ಮೂಡಾ ಪ್ರಕರಣ ತನಿಖಾ ಹಂತದಲ್ಲಿ ತನಿಖಾಧಿಕಾರಿಗಳ ನೇಮಕ ಮಾಡಲಾಗಿದ್ದು, ವರದಿ ಬರುವ ಮೊದಲೇ ಖಾಸಗಿ ವ್ಯಕ್ತಿಗಳ ದೂರು ಆಧರಿಸಿ ನೀಡಿರುವ ನೋಟಿಸ್ ಯಾವುದೇ ಒತ್ತಡಕ್ಕೆ ಮಣಿದು ನೀಡಿರುವ ನೋಟಿಸ್ ಆಗಿದೆ. ಮುಖ್ಯಮಂತ್ರಿಗಳಿಗೆ ನೀಡಿರುವ ನೋಟಿಸ್ ಕೂಡಲೇ ವಾಪಸ್ ಪಡೆಯಬೇಕೆಂಬ ಬೇಡಿಕೆಯನ್ನ ಇಟ್ಟುಕೊಂಡು ಆಗಸ್ಟ್ 5ರ ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ DC ಕಚೇರಿವರೆಗೂ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿರುವ ಕ್ರಮ ಸರಿಯಲ್ಲ. ಮೂಡಾ ಹಗರಣವನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ವಿನಾಕಾರಣ ಸಿದ್ದರಾಮಯ್ಯ ಅವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ. ಒಬ್ಬ ಹಿಂದುಳಿದ ನಾಯಕನಿಗೆ ತೇಜೋವಧೆ ಮಾಡಲಾಗಿದೆ. ಅವರು ಅಧಿಕಾರದಲ್ಲಿದ್ದಾಗ ಯಾವುದೇ ಅಕ್ರಮ ನಡೆದಿಲ್ಲ. ಆದರೂ ಕೂಡ ಸುಳ್ಳು ಹೇಳಿಕೊಂಡು ಜನರನ್ನ ದಾರಿ ತಪ್ಪಿಸಲು ಪಾದಯಾತ್ರೆ ಮಾಡುತ್ತಿದ್ದಾರೆ. ಎಲ್ಲಾ ಸುಳ್ಳು ಆಪಾದನೆಗಳಿಗೆ ಈಗಾಗಲೇ ಈ ಎರಡೂ ಪಕ್ಷದವರಿಗೆ ಜನರೇ ಉತ್ತರ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಒಂದು ದಿನದ ಪ್ರತಿಭಟನೆಯಲ್ಲ, ಕಾದು ನೋಡಿ ಮುಂದೆ ನಿರಂತರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ HK ಮಹೇಶ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು, ಆನಂದ್ ಇವರು, ರಾಜಣ್ಣ ಫಿಟ್ನೆಸ್ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು, ಆನಂದ್ ಇವರು, ರಾಜಣ್ಣ ಫಿಟ್ನೆಸ್ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು, ಆನಂದ್ ಇವರು, ರಾಜಣ್ಣ ಫಿಟ್ನೆಸ್ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು, ಆನಂದ್ ಇವರು, ರಾಜಣ್ಣ ಫಿಟ್ನೆಸ್ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು, ಆನಂದ್ ಇವರು, ರಾಜಣ್ಣ ಫಿಟ್ನೆಸ್ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು, ಆನಂದ್ ಇವರು, ರಾಜಣ್ಣ ಫಿಟ್ನೆಸ್ ಅಧ್ಯಕ್ಷ ದೇವರಾಜೇಗೌಡ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಣ್ಣ, ದೇವಪ್ಪ ಮಲ್ಲಿಗೆವಾಡ್, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವರು ಅಭಯ್ ಅವರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಚ್ಚಯಪ್ಪ ಸಿಲ್ಕ್ಸ್ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಜುಲೈ 25ರಿಂದ ಆಗಸ್ಟ್ 1ರವರೆಗೆ. ಸಮಯ ಬೆಳಗ್ಗೆ 10ರಿಂದ ಸಂಜೆ 8ರವರೆಗೆ. ಅತ್ಯಾಕರ್ಷಕ ಸಾಂಪ್ರದಾಯಿಕ ಕಾಂಚೀಪುರಂ ರೇಷ್ಮೆ ಸೀರೆಗಳು ಕಾಂಚೀಪುರಂ ಬೆಲೆಯಲ್ಲಿ ಖರೀದಿಸಿ. ಸ್ಥಳ ಶ್ರೀ ಮಹಾವೀರ ಭವನ, ರವೀಂದ್ರನಗರ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9566528355 ಮತ್ತು 8489943926. ಸುಜಲಾ PU ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು.
ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಎಗಚಿ ಮುಳುಗಡೆ ಸಂತ್ರಸ್ತರಿಗೆ ಸರ್ಕಾರ ನೀಡಿದ ಜಮೀನನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ನೈಜ ಫಲಾನುಭವಿಗಳ ಸ್ವಾಧೀನಕ್ಕೆ ನೀಡದೆ ಹೆದರಿಸುತ್ತಾ ಜಮೀನಿಗೆ ಹೋಗದಂತೆ ತಡೆಯುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ರಾಜನ ಶಿರಿಯೂರು ಕೃಷಿಕ ಜಯಶಂಕರ್ ಬೇಲೂರು ಪಟ್ಟಣದ ಎಗಚಿ ಜಲಾಶಯದ ಬಳಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಕರ್ನಾಟಕ ರಾಜ್ಯ ರೈತ ಸಂಘ ಇವರ ಧರಣಿಗೆ ಸಾಥ್ ನೀಡಿದರು. ಈ ಬಗ್ಗೆ ಹೈಕೋರ್ಟ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಅಮೂಲ್ಯ ಭೂಮಿಯನ್ನ ಎಗಚಿ ಜಲಾಶಯ ನಿರ್ಮಾಣಕ್ಕೆ ನೀಡಿ ಭೂಮಿ ಇಲ್ಲದೆ ಬದುಕು ಸಂಕಷ್ಟದಲ್ಲಿದೆ. ನಮಗೆ ನ್ಯಾಯ ಬೇಕೆಂದು ರಾಜನ ಶಿರಿಯೂರು ಕೃಷಿಕ ಜಯಶಂಕರ್ ಪಟ್ಟಣದ ಎಗಚಿ ಜಲಾಶಯದ ಬಳಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮತ್ತು ಉಪಾಧ್ಯಕ್ಷ ಕೆಪಿ ಕುಮಾರ್, ಎಗಚಿ ಜಲಾಶಯ ನಿರ್ಮಾಣದ ಸಂದರ್ಭ ಜಯಶಂಕರ್ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡು ಅವರಿಗೆ ತಾಲೂಕಿನ ಅರೆಹಳ್ಳಿ ಹೋಬಳಿ ಹೆಗಡಿಹಳ್ಳಿ ಗ್ರಾಮದಲ್ಲಿ ಮುಳುಗಡೆಗೆ ಸೀಮಿತವಾದ ಸರ್ವೆ ನಂಬರ್ 1ರಲ್ಲಿ 4 ಎಕರೆ ಭೂಮಿಯನ್ನ ನೀಡಿದೆ. ಈ 4 ಎಕರೆಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲಾತಿಗಳನ್ನು ರೈತ ಜಯಶಂಕರ್ ಹೊಂದಿದ್ದಾರೆ. ಭೂಮಿ ದಾಖಲೆಯಿಂದ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದಾರೆ. ಅದೇ ಹೆಗ್ಗಡಿಹಳ್ಳಿ ಬಳಿ ವ್ಯಕ್ತಿ ಈತನ ಭೂಮಿ ಒತ್ತುವರಿ ನಡೆಸಿ ಭೂಮಿಗೆ ತೆರಳದಂತೆ ತಡೆಯುತ್ತಾ ಬೆದರಿಕೆ ಹಾಕುತ್ತಿರುವ ಬಗ್ಗೆ ತಿಳಿಸಿದ ಹಿನ್ನೆಲೆ ರೈತ ಜಯಶಂಕರ್ ಈಗಾಗಲೇ ಹೈಕೋರ್ಟ್ಗೆ ತೆರಳಿ ಅಲ್ಲಿಯೂ ಅವರೇ ನೈಜ ಫಲಾನುಭವಿ ಎಂದು ತೀರ್ಪು ಬಂದಿದೆ. ಹಾಗೆಯೇ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ರೂ ಇಲ್ಲಿ ತನಕ ಭೂಮಿ ಮಾತ್ರ ಸ್ವಾಧೀನ ಪಡೆದುಕೊಂಡಿಲ್ಲ. ಕಳೆದ 6 ತಿಂಗಳ ಹಿಂದೆ ಇದೇ ಎಗಚಿ ಜಲಾಶಯದ ಬಳಿ ಜಯಶಂಕರ್ ಉಪವಾಸ ನಡೆಸುತ್ತಿರುವ ಸಂದರ್ಭ ತಹಸೀಲ್ದಾರ್ ಸಮಸ್ಯೆ ಪರಿಹಾರ ಮಾಡುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಬಸವರಾಜ್, ಮಲ್ಲಿಕಾರ್ಜುನ್, ಮನು, ಹರೀಶ್, ಚಂದ್ರಶೇಖರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCI ನ್ಯೂಸ್, ಬೇಲೂರು. ಯೋಜನೆ ಏನಿತ್ತು, ಇದಕ್ಕೆ ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯತಿ ಒಳಪಟ್ಟಂತ ಕೆಳಹಳ್ಳಿ ಗ್ರಾಮನು ಕೂಡ ಮುಳುಗಡೆ ಹೊಂದಿದೆ. ಆ ಮುಳುಗಡೆ ಹೊಂದಿದಂಥ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಕಳ್ಕೊಂಡಂಥ ಈ ಜಯಶಂಕರ್ ಏನಿದ್ದಾರೆ, ಇವರಿಗೆ ಇದೇ ಬೇಲೂರು ತಾಲೂಕಿನ ಹೆಗಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಭೂಮಿನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಆ ಭೂಮಿನ ಮಂಜೂರು ಮಾಡಿಕೊಟ್ಟು ಇದುವರೆಗೂ ಕೂಡ ಅವರಿಗೆ ಆ ಜಾಗನ ತೋರಿಸ್ಕೊಡ್ತಾ ಇಲ್ಲ. ತಾಲೂಕು ಆಡಳಿತ ಯಾರೋ ವಿಶೇಷ ಭೂ ಸ್ವಾಧೀನಾಧಿಕಾರಿ ಏನಿದ್ದಾರೆ, SLO ಇದ್ದಾರೆ, ಆ SLO ಆಫೀಸಿಂದ ಆಗಬೇಕಾಗಿತ್ತು. ಈ ಮಧ್ಯೆ ಹೇಮಾವತಿ ಜಲಾಶಯ ಯೋಜನೆ ಒಳಗಡೆ ಕೆಲವು ಅಕ್ರಮ ಫಲಾನುಭವಿಗಳು ಭೂಮಿ ಮಂಜೂರು ಮಾಡ್ಕೊಂಡಿದ್ದಾರೆ ಅಂತೇಳಿ ಸುಮಾರು 400ಕ್ಕಿಂತ ಹೆಚ್ಚಿಗೆ ಜನ ರೈತರ ಭೂಮಿ ಮಂಜೂರಿಯನ್ನು ಹೋಲ್ಡ್ ಮಾಡಿಟ್ಟಿದ್ದಾರೆ. ಹೋಲ್ಡ್ ಮಾಡೋದಕ್ಕಿಂತ ಮುಂಚೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಅವರು ಒಂದು ನೋಟಿಸನ್ನು ಕಳಿಸ್ತಾರೆ ರೈತರಿಗೆ, ನಿಮ್ಮ ಅಗತ್ಯ ದಾಖಲಾತಿಗಳನ್ನು ನಮ್ಮ ಕಚೇರಿಗೆ ತಲುಪಿಸಿ ಅಂತೇಳಿ. ಆ ತಲುಪಿಸ್ಬೇಕಾದಂಥ ಸಂದರ್ಭದಲ್ಲಿ ಇವರು ಭೂಮಿ ಕಳ್ಕೊಂಡಿರೋದು ಕೆಳಹಳ್ಳಿನಲ್ಲಿ, ವಾಸ ಇರ್ತಕ್ಕಂಥ ರಾಜನ್ ಶಿರಿಯೂರಲ್ಲಿ. ಆದರೆ SLO ಆಫೀಸಿಂದ ಪತ್ರ ಕಳಿಸ್ಕೊಟ್ಟಿರೋದು ಅರೆಹಳ್ಳಿ ಹೋಬಳಿ ಕೆರಗೋಡಿಗೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಅದು ಗೊತ್ತಾಗಲ್ಲ. ನಿಮ್ಮ ಹೆಸರು? ಜಯಶಂಕರ್ RS ಅಂತ, ಕೆಳಹಳ್ಳಿ ಗ್ರಾಮದವರು. ಕೆಳಹಳ್ಳಿನಲ್ಲಿ ಜಮೀನು ಮುಳುಗಡೆ ಆದಮೇಲೆ ಹೆಗಡಿಹಳ್ಳಿನಲ್ಲಿ ನಮಗೆ ಜಮೀನು ಅಲಾಟ್ ಮಾಡಿಕೊಟ್ಟು, ಯಾರು? SLO ಅವರು, DC ಅವ್ರ ಕಡೆಯಿಂದ. ಏನು ಮುಳುಗಡೆ ಆಯಿತು? ಎಗಚಿ ಡ್ಯಾಮ್ಗೆ ಮುಳುಗಡೆ ಆಗಿರೋದು ಜಮೀನು. ಅದಕ್ಕೋಸ್ಕರ ಬದಲಿ ಜಮೀನಿಗೆ ಬೇರೆ ಕಡೆ ಮಾಡಿಕೊಟ್ಟಿದ್ದಾರೆ. ಅದು ಜಮೀನು ಎಲ್ಲ ಸರಿ ಇದ್ದು ನನ್ನ ಹೆಸರಿಗೆ ಪಾಣಿ ಪಟ್ಟೆ ಪ್ರತಿಯೊಂದು ಆಗಿ ನಾನು ಬ್ಯಾಂಕಲ್ಲೂ ಲೋನ್ ತೊಗೊಂಡಿದ್ದೀನಿ. ಲೋನ್ ತೊಗೊಂಡ್ರು ಅದು ಜಾಗಕ್ಕೆ ಹೋಗೋಕ್ಕೆ ಪಕ್ಕದ ಜಮೀನು ಬಿಡ್ತಾ ಇರಲಿಲ್ಲ. ಅದಕ್ಕೆ ಅಳತೆ ಮಾಡಿಸ್ಕೊಡಿ ಅಂತಂದ್ರೆ ಇದುವರೆಗೂ ಮಾಡಿಸ್ಕೊಟ್ಟಿಲ್ಲ. 2015ರಲ್ಲಿ ನನ್ನ ಹೆಸರಿಗೆ ಆಗಿರೋದು. ಮರಮಾಲ್ಕಿನೂ 6 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀನಿ. ಮರಮಾಲ್ಕಿ ಅದು ಕಟ್ಟಿದ ಮೇಲೆ ನಮ್ಮ ಹೆಸರಿಗೆ ಮಾಡಿಕೊಟ್ಟಿರೋದು. ಹೈಕೋರ್ಟಲ್ಲಿ ಆರ್ಡ್ರ್ ಆಗಿತ್ತು, ನಾವು ಆರ್ಡ್ರ್ ಪ್ರಕಾರನೇ ನನಗೆ ಮಾಡಿಕೊಟ್ಟಿರೋದು. ಮತ್ತು ಹೈಕೋರ್ಟಿನ ಇಂಜೆಕ್ಷನ್ ಆರ್ಡ್ರ್ ಅಂತ ತಂದೆ, ಅದಕ್ಕೂ ಯಾವುದೊಂದು ಕಿಮ್ಮತ್ತಿಲ್ಲ. ಈಗ ಮತ್ತೆ ಕ್ಯಾನ್ಸಲ್ ಆಗಿದೆ ಅಂತಂದರು, ಅದನ್ನು ಹೈಕೋರ್ಟಲ್ಲಿ ಆರ್ಡ್ರ್ ಮಾಡಿಸ್ಕೊಂಡು ತಗೊಬಂದಿದ್ದೀನಿ. ಅದಕ್ಕೂ ಯಾವುದೇ ಒಂದು ಬೆಲೆ ಕೊಡ್ತಾ ಇಲ್ಲ ಅಧಿಕಾರಿಗಳು.
ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕೆಂಬ 2024 ಆಗಸ್ಟ್ 1 ಸುಪ್ರೀಂ ಕೋರ್ಟ್ ತೀರ್ಪು ಐತಿಹಾಸಿಕ ಎಂದು ದಲಿತ ಮಾದಿಗ ಛಲವಾದಿ ಸಂಘಟನೆಗಳ ಒಕ್ಕೂಟ ಅಭಿಪ್ರಾಯಪಡುತ್ತದೆ ಹಾಗೂ ಈ ತೀರ್ಪನ್ನು ಸ್ವಾಗತಿಸುತ್ತದೆ ಎಂದು ದಲಿತ ಮಾದಿಗ ಛಲವಾದಿ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೃಷ್ಣದಾಸ್ ಹೇಳಿದರು. ಹಾಸನದಲ್ಲಿ ಮಾತನಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದಂತೆ ಎಲ್ಲಾ ಜಾತಿಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸಬೇಕೆಂಬುದು ಹಾಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮ ಬಾಳೆಂಬುದು ಅವರ ಆಶಯ. ಕಳೆದ 30 ವರ್ಷದಿಂದ ದಲಿತ ಮಾದಿಗ ಛಲವಾದಿ ಸಮುದಾಯಗಳು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಡಾ ಬಾಬು ಜಗಜೀವನ್ ರಾಮ್, ಮಾದಿಗ ದಂಡೋರ ಮಹಾಸಭಾ, ಛಲವಾದಿ ಮಹಾಸಭಾ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಎಂದರು. ಈ ನಡುವೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ವಿಚಾರ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದಲ್ಲಿತ್ತು. 2005ರಲ್ಲಿ ಮತ್ತು 2020ರಲ್ಲಿ ಅವರ ನೇತೃತ್ವದ ಪೀಠಗಳು ಭಿನ್ನ ತೀರ್ಪನ್ನು ನೀಡಿದವು. ಇದರಿಂದಾಗಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲು ಕಲ್ಪಿಸುವ ವಿಚಾರ 7 ಜನ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಂವಿಧಾನ ಪೀಠಕ್ಕೆ ವರ್ಗಾಯಿಸಲ್ಪಟ್ಟಿತು. ಆಗಸ್ಟ್ 1, 2024ರಂದು ಈ ಸಂವಿಧಾನ ಪೀಠ ಒಳ ಮೀಸಲಾತಿ ಕಲ್ಪಿಸಲು ಇದ್ದ ಸಂವಿಧಾನ ಬಿಕ್ಕಟ್ಟನ್ನು ನಿವಾರಣೆ ಮಾಡಿದೆ. ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಈಗಲಾದರೂ ಪರಿಶಿಷ್ಟ ಜಾತಿಗಳು ಪ್ರೀತಿ ಮತ್ತು ನಂಬಿಕೆಯಿಂದ ಐಕ್ಯ ಹೋರಾಟ ಮಾಡಬೇಕಾಗಿದೆ ಎಂದು ಹೇಳಿದರು. ದಲಿತ ಮಾದಿಗ ಛಲವಾದಿ ಸಂಘಟನೆಗಳ ಒಕ್ಕೂಟದ ಎಚ್ಪಿ ಶಂಕರಾಜ್, ಉಪಾಧ್ಯಕ್ಷ ನಾಗರಾಜ್ ಹೆತ್ತೂರು, ಸಹ ಕಾರ್ಯದರ್ಶಿ ವಸಂತಕುಮಾರ್, ಎಟಿ ಮಂಜುನಾಥ್, ಎಚ್ಎಂ ಮಹೇಶ್, ಹೇಮಂತಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಐತಿಹಾಸಿಕವಾದಂಥ ಒಂದು ಸನ್ನಿವೇಶವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾವು ಬಂದಿದ್ದೀವಿ. ಏನು ಅಂತ ಹೇಳಿದರೆ, ಆಗಸ್ಟ್ 1ನೇ ತಾರೀಕು 2024 ಈ ದೇಶದ ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ನೀಡಿದೆ. ಏನು ತೀರ್ಪು ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯಲ್ಲಿ, ಪರಿಶಿಷ್ಟ ಪಂಗಡದಲ್ಲ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಅನ್ನುವಂಥದ್ದು ಸುಮಾರು 30 ವರ್ಷಗಳ ಒಂದು ಹೋರಾಟದ ಇತಿಹಾಸ ಇದೆ. ಈ ವಿಷಯ ಈ ಹಿಂದೆ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದಲ್ಲಿತ್ತು. ಆನಂತರ ಸಂವಿಧಾನದ ಬಿಕ್ಕಟ್ಟು ಎದುರಾಗಿದ್ದರಿಂದ ಇದನ್ನು ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದರು. 7 ಜನ ಇರ್ತಕ್ಕಂಥ ಸಂವಿಧಾನ ಪೀಠ, ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂಥ ಸಂವಿಧಾನ ಪೀಠಕ್ಕೆ ಇದನ್ನು ವರ್ಗಾಯಿಸಿದರು. ಮೊನ್ನೆ ಈ ಸಂವಿಧಾನ ಪೀಠ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಏನು ಅಂತ ಹೇಳಿದರೆ, ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡಿ ತೀರ್ಪನ್ನು ನೀಡಿರುವಂಥದ್ದು. ಇದೊಂದು ಐತಿಹಾಸಿಕ ಒಂದು ತೀರ್ಪು. ಮತ್ತು ನಾವು ಈ ತೀರ್ಪನ್ನು ಅತ್ಯಂತ ಸಂತೋಷದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸರ್, ಸೆಪ್ಟೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಎತ್ತಿನಹೊಳೆ ಕುಡಿಯುವ ನೀರಿಗಾಗಿ ನಿರ್ಮಿಸಿರುವ ಎಲ್ಲ ವಿಯರ್ಗಳಿಂದ ಯಶಸ್ವಿಯಾಗಿ ನೀರೆತ್ತಲಾಗುವುದೆಂದು ಯೋಜನೆಯ ವ್ಯವಸ್ಥಾಪಕ ನಿರ್ದೇಶಕ ಸಣ್ಣ ಚಿತ್ತಯ್ಯ ಹೇಳಿದರು. ಶುಕ್ರವಾರ ತಾಲೂಕಿನ ಎತ್ತಿನಹಳ್ಳ ಗ್ರಾಮದಲ್ಲಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿ ಮಾತನಾಡಿ 2024ರ ಜುಲೈ ತಿಂಗಳಿನಲ್ಲಿ 3 ವಿಯರ್ಗಳಿಂದ ನೀರೆತ್ತುವ ಗುರಿ ಹೊಂದಲಾಗಿದ್ದು, ಇದರಂತೆ ನಮ್ಮ ಕಾರ್ಯ ಸಾಧನೆಯಾಗಿದ್ದು, ಈಗಾಗಲೇ ಕಾಡುಮನೆ ಗ್ರಾಮದಲ್ಲಿರುವ ವಿಯರ್ 4 ಹಾಗೂ ವಿಯರ್ 5ರಿಂದ ಈಗಾಗಲೇ ಯಶಸ್ವಿಯಾಗಿ ಕಾಡುಮನೆಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ನಾಗರ ಗ್ರಾಮದ ಡಿಸಿ ಚೇಂಬರ್ 3ಕ್ಕೆ ಜೂನ್ ತಿಂಗಳಿನಲ್ಲಿ ನೀರು ಹರಿಸಲು ಯಶಸ್ವಿಯಾಗಿದ್ದು, ಇಂದು ವಿಯರ್ 1ರಿಂದ ಪ್ರಾಯೋಗಿಕವಾಗಿ ನೀರು ನಗರ ಗ್ರಾಮದ ಡಿಸಿ ಚೇಂಬರ್ 3ಕ್ಕೆ ನೀರು ಹರಿಸಲಾಗುತ್ತಿದೆ. ನಗರ ಗ್ರಾಮದಿಂದ ಮತ್ತೆ ನೀರು ಮೇಲೆತ್ತುವ ಮೂಲಕ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿರುವ ಡಿಸಿ 4 ಚೇಂಬರ್ಗೆ ತಲುಪಿಸಿ ಅಲ್ಲಿಂದ ತೆರೆದ ನಾಲೆಯ ಮೂಲಕ ಯೋಜನೆಯ ಮುಖ್ಯ ಕೇಂದ್ರದಿಂದ 42 ಕಿಲೋಮೀಟರ್ ದೂರದಲ್ಲಿರುವ ಬೇಲೂರು ಗಡಿಗೆ ಮುಂದಿನ 3 ದಿನಗಳಲ್ಲಿ ನೀರು ಹರಿಯಲಿದೆ ಎಂದರು. ಯೋಜನೆಯಲ್ಲಿ 24 ಟಿಎಂಸಿ ನೀರೆತ್ತುವ ಗುರಿ ಹೊಂದಿದ್ದು, ಇದರಲ್ಲಿ ವಿಯರ್ 1 ಹಾಗೂ ವಿಯರ್ 7ರಲ್ಲೇ ಯೋಜನೆಯ 65% ನೀರು ಲಭ್ಯವಿದ್ದು, ವಿಯರ್ 1ರ ಎತ್ತಿನಹೊಳೆಯೊಂದರಲ್ಲೇ 6.98 ಟಿಎಂಸಿ ನೀರು ಲಭ್ಯವಾಗುತ್ತಿದೆ ಎಂದರು. ವಿಯರ್ 1ರಿಂದ ಇಂದು ಪ್ರಾಯೋಗಿಕವಾಗಿ ಒಂದು ಮೋಟಾರ್ ಮೂಲಕ ನೀರೆತ್ತಲು ಚಾಲನೆ ನೀಡಿದ್ದು, ವಿಯರ್ 1ರಲ್ಲಿ ಒಟ್ಟು 16,000 ಎಚ್ಪಿ ಸಾಮರ್ಥ್ಯದ 7 ಮೋಟಾರ್ಗಳಿದ್ದು, ಪ್ರತಿದಿನ ಹಂತ ಹಂತವಾಗಿ ಎಲ್ಲಾ ಮೋಟಾರ್ಗಳಿಗೂ ಚಾಲನೆ ನೀಡುವ ಗುರಿ ಹೊಂದಲಾಗಿದ್ದು, ಪ್ರತಿ ಮೋಟಾರ್ ದಿನ ಒಂದಕ್ಕೆ 7 ಕ್ಯೂಬೆಕ್ ನೀರನ್ನು ಮೇಲೆತ್ತಲಾಗುತ್ತಿದ್ದು, ವಿಯರ್ 1ರಲ್ಲಿರುವ 7 ಮೋಟಾರ್ಗಳು ಚಾಲನೆಯಾದರೆ 49 ಕ್ಯೂಬೆಕ್ ಮೀಟರ್ ನೀರು ಹೊರ ಹರಿಯಲಿದೆ ಎಂದರು. ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗಾಗಿ ತಾಲೂಕಿನಲ್ಲಿ 8 ವಿಯರ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ವಿಯರ್ 3 ಹೊರತುಪಡಿಸಿ ಬಹುತೇಕ ಎಲ್ಲಾ ವಿಯರ್ಗಳ ಕಾರ್ಯ ಸಂಪೂರ್ಣಗೊಂಡಿದ್ದು, ಈಗಾಗಲೇ ಪ್ರಾಯೋಗಿಕವಾಗಿ ಎಲ್ಲಾ ವಿಯರ್ಗಳಿಗೆ ನೀರೆತ್ತುವ ಕೆಲಸ ನಡೆಯುತ್ತಿದ್ದು, ಸೆಪ್ಟೆಂಬರ್ ಅಂತ್ಯಕ್ಕೆ ಎಲ್ಲಾ ವಿಯರ್ಗಳಿಗೆ ಯಶಸ್ವಿಯಾಗಿ ನೀರು ಹರಿಸುವ ಗುರಿ ಹೊಂದಲಾಗಿದೆ ಎಂದರು. ಈ ವೇಳೆ ಯೋಜನೆಯ ಮುಖ್ಯ ಇಂಜಿನಿಯರ್ ವರದಯ್ಯ, ಇಇ ವೆಂಕಟೇಶ್, ಗುತ್ತಿಗೆದಾರ ಜಯಶಂಕರ್, ಎಇಇಗಳಾದ ಶಶಿಕುಮಾರ್, ಇಕ್ಬಾಲ್, ವಿವೇಕ್,
ಎಇ ಪ್ರಮೋದ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಈಗ ಶಂಕರ್ ಅವರು ಇವ್ರ ಪ್ಯಾಕೇಜಲ್ಲಿ 2 ಪೈಪ್ ಹೋಗುತ್ತೆ, ಅಮೃತದಿಂದ 2 ಪೈಪ್ ಹೋಗುತ್ತೆ. ಇವತ್ತು DC1ನಿಂದ DC3ಗೆ 2 ಪೈಪಲ್ಲಿ ಈಗ ನೀರು ಚಾಲನೆ ಆಯಿತು. ಒಂದು ಪಂಪು ಈಗ ನಾವು ಎತ್ಬಿಟ್ಟಿದ್ದೀವಿ, 7 ಕ್ಯೂಮೆಕ್ಕು ನೀರು ಹೋಗುತ್ತೆ. ಇನ್ನೊಂದು ಪಂಪು ಇನ್ನೊಂದು 7 ಕ್ಯೂಮೆಕ್. ಇದು 6+1 7 28 ಅಲ್ವಾ? ಅಂದರೆ 6 ಇಂಟು 7 7 42 ಕ್ಯೂಮೆಕ್ ನಾವು ನೀರು ಮೇಲ್ಗಡೆ ಎತ್ತಬಹುದು ಇವು ಸಿಸ್ಟಮಿಂದ. ಇವತ್ತು ಒಂದು ಪಂಪ್ ಮಾತ್ರ ಪ್ರಾಯೋಗಿಕವಾಗಿ ಚಾಲನೆ ಮಾಡಿದ್ದೀವಿ. 7 ಕ್ಯೂಮೆಕ್ ಇವಾಗ ನೀರು ಅಲ್ಲಿ ತಲುಪ್ತಾ ಇದೆ ಡೆಲಿವರಿ ಚೇಂಬರ್ 3ಗೆ. ಇಲ್ಲಿಂದ ಟ್ರಾವೆಲ್ ಡಿಸ್ಟೆನ್ಸು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ PS ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ PUC ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ PU ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192 76970. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲಗೂಡು ತಾಲೂಕು ಕೊಣನೂರು ಮಡಿಕೇರಿ ಸಂಪರ್ಕಿಸುವ ರಸ್ತೆಯಾದ ಕೆರೆಕೋಡಿ ಗ್ರಾಮಕ್ಕೆ ಹೋಗುವ ಕೆರೆ ಏರಿಯು ಅತಿ ಹೆಚ್ಚು ಮಳೆ ಬಿದ್ದ ಪರಿಣಾಮ ಕೆರೆ ಏರಿಯಾ ಡಾಂಬರು ರಸ್ತೆ ಕುಸಿತ ಕಂಡಿದ್ದು, ಆ ರಸ್ತೆಯಲ್ಲಿ ಯಾರು ಓಡಾಡಲಾಗದೆ ಇರುವ ಪ್ರಸಂಗ ಒದಗಿ ಬಂದಿದೆ. ಆ ಸ್ಥಳಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸಿ ನಂತರ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದ್ದು ಕೆರೆಯೇರಿ ರಸ್ತೆ ಕುಸಿತ ಕಂಡಿದೆ. ಈ ರಸ್ತೆಯು ಮಡಿಕೇರಿಗೆ ಸಂಪರ್ಕ ಮಾಡುವ ರಸ್ತೆಯಾಗಿದ್ದು, ಪಕ್ಕದಲ್ಲಿ ದೊಡ್ಡ ಕೆರೆಯಿದ್ದು ಅದರ ಪಕ್ಕದಲ್ಲಿ ದೊಡ್ಡ ಹಳ್ಳದ ತೋಟವಿದ್ದು ಅದು ಅಪಘಾತಗಳು ನಡೆಯುವುದಕ್ಕೆ ಕಾರಣವಾಗಿರುತ್ತೆ. ಆದ್ದರಿಂದ ತಾಲೂಕು ಆಡಳಿತ ಬೇಗ ಎಚ್ಚೆತ್ತುಕೊಂಡು ಯಾವುದೇ ಅಹಿತಕರ ಘಟನೆ ನಡೆಯುವುದಕ್ಕಿಂತ ಮುಂಚೆ ಈ ಕಾಮಗಾರಿಯನ್ನ ಮಾಡಿ ಡಾಂಬರೀಕರಣ ರಸ್ತೆಯನ್ನ ಸರಿ ಮಾಡಬೇಕೆಂದು ಲೋಕೋಪಯೋಗಿ ಅಧಿಕಾರಿಗಳ ಜೊತೆ ಮಾತನಾಡಿದರು. ಸರ್ಕಾರವನ್ನ ಈ ರಸ್ತೆಯನ್ನ ಬೇಗ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಜೊತೆಯಲ್ಲಿ ಸ್ಥಳೀಯ ಮುಖಂಡರು ಮತ್ತು ಆ ಭಾಗದ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರ್ಕಲಗೂಡು. ದೇಶದ ಪ್ರೇರಣೆ ಶಕ್ತಿಯಾಗಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಂತಹ ದೇಶ ಕಂಡ ಅತ್ಯದ್ಭುತ ವಿಜ್ಞಾನಿಗಳು ಅತ್ಯಂತ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಇದೇ ರೀತಿ ಪರಿಣಿತಿ ಮತ್ತು ಬದ್ಧತೆ ಹಾಗೂ ಆವಿಷ್ಕಾರಗಳಲ್ಲಿ ತೊಡಗುವಂತೆ ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆಕಾಶ್ ಎಜುಕೇಷನ್ ಸರ್ವಿಸ್ ಮಾರ್ಗದರ್ಶನ ನೀಡುತ್ತಾ ಬರುತ್ತಿದೆ ಎಂದು ಬ್ರ್ಯಾಂಡ್ ಮ್ಯಾನೇಜರ್ ಪ್ರವೀಣ್ ಕುಲಕರ್ಣಿ ಮತ್ತು ಸಹಾಯಕ ನಿರ್ದೇಶಕ ಸೋಮವಿಂದಂ ಬಾಲಾ ಶ್ರೀನಿವಾಸ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ತನ್ನ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿ ವೇತನ ಪರೀಕ್ಷೆಯಾದ ಆಕಾಶ್ ನ್ಯಾಷನಲ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಆರಂಭಿಸಿ 15 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆ ಇತ್ತೀಚಿನ ಆವೃತ್ತಿಯಾದ ಹಂಟ್ 2024 ಪ್ರಕಟಿಸಿದೆ.
7ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ನಂತರ 100% ವಿದ್ಯಾರ್ಥಿ ವೇತನ ಪಡೆಯುವ ಅವಕಾಶ ಗಳಿಸಬಹುದಾಗಿದೆ. ಅಂತೆಯೇ 2024 ಆಗಸ್ಟ್ 19ರಿಂದ 27ರ ಅವಧಿಯಲ್ಲಿ ನಡೆಯಲಿದ್ದು ಆನ್ಲೈನ್ ಮತ್ತು ಆಫ್ಲೈನ್ಗಳೆರಡರಲ್ಲೂ ನಡೆಯಲಿದೆ. ದೇಶದ 26 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರವೇಶ ಪರೀಕ್ಷೆಯನ್ನು ಆಯೋಜಿಸಲಾಗುತ್ತಿದೆ ಎಂದರು. ಆಫ್ಲೈನ್ ಮತ್ತು ಆನ್ಲೈನ್ ಪರೀಕ್ಷೆಗಳೆರಡಕ್ಕೂ ₹200 ಶುಲ್ಕವಿದ್ದು 15 ಆಗಸ್ಟ್ 2024ರ ಒಳಗೆ ನೋಂದಾಯಿಸುವ ವಿದ್ಯಾರ್ಥಿಗಳಿಗೆ ನೋಂದಣಿ ಶುಲ್ಕದಲ್ಲಿ 50% ರಿಯಾಯಿತಿ ಸಿಗಲಿದೆ. ಆನ್ಲೈನ್ ಪರೀಕ್ಷೆಗಳಿಗಿಂತ 3 ದಿನಗಳ ಮೊದಲು ಮತ್ತು ಆಫ್ಲೈನ್ ಪರೀಕ್ಷೆ ಆರಂಭಗೊಳ್ಳುವ 7 ದಿನಗಳ ಒಳಗೆ ನೋಂದಾಯಿಸಿಕೊಳ್ಳಬಹುದಾಗಿದೆ. 10ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ 2024 ನವೆಂಬರ್ 8ರಂದು ಪ್ರಕಟಿಸಲಾಗುತ್ತದೆ. ಇದೇ ವೇಳೆ 7ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೆಂಬರ್ 13, 2024 ಮತ್ತು 11 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗೆ 2024 ನವೆಂಬರ್ 16ರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ. ಫಲಿತಾಂಶಗಳು ಎಬಿಟಿಎಚ್ಇ ವೆಬ್ಸೈಟ್ antha.aakash.ac.in ನಲ್ಲಿಯೂ ಲಭ್ಯವಿದೆ ಎಂದು ಮಾಹಿತಿ ನೀಡಿದರು. ಅಸಿಸ್ಟೆಂಟ್ ಬ್ರ್ಯಾಂಡ್ ಮ್ಯಾನೇಜರ್ ಧನಂಜಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಾಕಾಗಿರೋದ್ರಿಂದ ಆಕಾಶ್ ಇನ್ಸ್ಟಿಟ್ಯೂಟ್ ಸುಮಾರು 36 ವರ್ಷಗಳ ಹಳೆಯ ಇನ್ಸ್ಟಿಟ್ಯೂಟು. ಸೊ ಆಲ್ ಓವರ್ ಇಂಡಿಯಾದಲ್ಲಿ ನಾವೇನು ಮಾಡ್ತಾ ಇರೋದು ಅಂತಂದರೆ JEE ಮತ್ತು ನೀಟ್ ಪ್ರಿಪ್ರೇಷನ್ಸ್ಗೋಸ್ಕರ ನಾವು ಪೂರ್ವ ತಯಾರಿಗಾಗಿ ನಾವು ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೇನು ಪ್ರಿಪ್ರೇಷನ್ಸ್ ಬೇಕಲ್ಲ ಅದು ನಾವು ಮಾಡ್ತಿರೋದು. ಅದಕ್ಕೆ ಮುಂಚಿತವಾಗಿ ಈಗ ನಾವೇನು ಮಾಡ್ತಿರೋದು ಅಂತಂದರೆ ಎಕ್ಸಾಮ್ ಅಂದರೆ ಆಕಾಶ್ ಟ್ಯಾಲೆಂಟ್ ಹಂಟ್ ನ್ಯಾಷನಲ್ ಲೆವೆಲ್ ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇರೋದು 2024. ಆ್ಯಂಡ್ ಇವತ್ತಿನ ದಿನ ಅದು ಲಾಂಚ್ ಮಾಡೋಕ್ಕೆ ಇವತ್ತು ನಿಮಗೆಲ್ಲರೂ ನಾವು ಬರಮಾಡೋಕ್ಕೆ ಫಸ್ಟ್ಲಿ ಸ್ವಾಗತ ಬಯಸುತ್ತಿದ್ದೇನೆ. ಓಕೆ, ಏನು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ತುಂಬಿ ಹರಿಯುತ್ತಿರುವ ಹಾಸನ ತಾಲೂಕಿನ ಮಣಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿನಕೆರೆ ಹರಳಹಳ್ಳಿ ಕೆರೆಗೆ ಶಾಸಕ ಸ್ವರ್ಪ್ರಕಾಶ್ ಬಾಗಿನ ಅರ್ಪಿಸಿದರು. ಬಾಗಿನ ಅರ್ಪಣೆಗೂ ಮುನ್ನ ಗ್ರಾಮದ ಕೆರೆ ದಡದಲ್ಲಿರುವ ಈಶ್ವರ ದೇವಾಲಯದಲ್ಲಿ ಶಾಸಕ ಸ್ವರ್ಪ್ರಕಾಶ್ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ವರೂಪ್ ಅವರಿಗೆ ಸಾಥ್ ನೀಡಿದ್ರು. ಬಳಿಕ ಶಾಸಕ ಸ್ವರ್ಪ್ರಕಾಶ್ ಮಾತನಾಡಿ, ಈ ಬಾರಿ ಜಿಲ್ಲಾದ್ಯಂತ ಉತ್ತಮ ಮಳೆಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಅದೇ ರೀತಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದ್ದು ಅದೃಷ್ಟವಶಾತ್ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾನಿಯ ಪ್ರಮಾಣ ಕಡಿಮೆಯಾಗಿದೆ ಎಂದರು. ಭಾರಿ ಮಳೆಯಿಂದ ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ಹರಿಯುತ್ತಿದ್ದು ಇಂದು ಹಂದಿನಕೆರೆ ಹರಳಹಳ್ಳಿಗೆ ಸೇರಿದ ಕೆರೆ ತುಂಬಿ ಹರಿಯುತ್ತಿರುವ ಹಿನ್ನೆಲೆ ಬಾಗಿನ ಅರ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿಯಾಗಿ ಜೀವನ ಸಾಗಿಸುವಂತಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ರಂಗಸ್ವಾಮಿ, ವಿಎ ಶ್ರೀನಿವಾಸ್, ಎಂಜಿನಿಯರ್ ರುಕ್ಮಾಂಗದ, ನಾಗರಾಜ್ ಹಾಗೂ ಗ್ರಾಮದ ಮುಖಂಡರಾದ ರಂಗರಾಜು, ಮಂಜುನಾಥ್, ವಿಠಲ್, ಹರೀಶ್, ರಮೇಶ್, ಬೋದೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಂದಿನ ಕೆರೆಯ ಏನು ಕೆರೆ ಕೂಡಿ ಬಿದ್ದಿರೋದ್ರಿಂದ ಭಗವಂತನ ಒಂದು ಕೃಪೆ, ದೇವರ ದಯೆಯಿಂದ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಮತ್ತು ಹಾಸನ ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಳೆಯಿಂದ ಯಾವುದೂ ಕೂಡ ಬಹಳಷ್ಟು ಹಾನಿಯಾಗಿಲ್ಲ. ಅದು ಸಕಲೇಶ್ಪುರ ಭಾಗ ಮತ್ತು ಕೆಲವೊಂದು ಭಾಗ ಬಿಟ್ಟರೆ ಎಲ್ಲ ರೈತರು ಕೂಡ ಅನುಕೂಲ ಆಗಿದೆ. ಹಾಗೆ ಹೆಚ್ಚು ಮಳೆ ಬಿದ್ದರಿಂದ ಕೆರೆನೂ ಕೂಡ ತುಂಬಿ ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳ ವರ್ಗದವರೆಲ್ಲ ಕೂಡ ಸೇರಿ ಇವತ್ತು ಏನು ಬಾಗಿನ ಬಿಡೋ ಮುಖಾಂತರ ಇವತ್ತೊಂದು ದೇವರೊಂದು ಪ್ರಾರ್ಥನೆ ಮಾಡೋ ಮುಖಾಂತರ ನಾವು ಇವತ್ತು ಬಾಗಿಣವನ್ನು ಬಿಟ್ಟಿದ್ದೀವಿ. ಭಗವಂತ ಎಲ್ಲರೂ ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಳೆ ಬೆಳೆ ಕೂಡ ಒಳ್ಳೆಯದು ಆಗಲಿ, ಜನರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಹಿಂದುಳಿದ
ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯರನ್ನ ದುರ್ಬಲಗೊಳಿಸಿ ಕುಗ್ಗಿಸುವ ತೇಜೋವಧೆ ಮಾಡುವ ಕುತಂತ್ರ ಮಾಡಿ ರಾಜ್ಯಪಾಲರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುವವರು ನಿಲ್ಲಿಸಬೇಕು. ಇಲ್ಲವಾದರೆ ವಿವಿಧ ಸಂಘಟನೆಗಳು ಸೇರಿ ಪ್ರತಿಭಟನೆ ಮಾಡಲು ಮುಂದಾಗುವುದಾಗಿ ಹಾಲುಮತ ಮಹಾಸಭಾ ಜಿಲ್ಲಾಧ್ಯಕ್ಷ ಬೀರೇಗೌಡ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ 4-5 ದಶಕಗಳ ರಾಜಕೀಯ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸಾರ್ವಜನಿಕ ಬದುಕಲ್ಲಿ ಜನರು ಮೆಚ್ಚುವಂತೆ ಕೆಲಸ ಮಾಡಿದ್ದಾರೆ. ನಡೆನುಡಿಯಲ್ಲಿ ಎಂದೂ ತಪ್ಪು ಹೆಜ್ಜೆ ಇಟ್ಟವರಲ್ಲ. ಇಡೀ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳ ಪರ ಧ್ವನಿ ಎತ್ತುವ ಏಕೈಕ ನಾಯಕರೆಂದರೆ ಅದು ಸಿದ್ದರಾಮಯ್ಯ. ಕುತಂತ್ರದಿಂದ ಮೋಸದ ಮೂಲಕ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನವೇನಾದರೂ ನಡೆದರೆ ಅವರ ಅಭಿಮಾನಿಗಳು, ಅವರ ಕುಲಬಾಂಧವರು, ಶೋಷಿತ ವರ್ಗದವರು, ಹಿಂದುಳಿದ ವರ್ಗದವರು ಕೈಕಟ್ಟಿ ಮನೆಯಲ್ಲಿ ಕೊಡೋದಿಲ್ಲ. ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ ಹೋರಾಟ ಚಳವಳಿಯನ್ನ ಆರಂಭಿಸುತ್ತೇವೆ. ರಾಜ್ಯದ ಕುರುಬರು ದಂಗೇಳಬೇಕಾಗುತ್ತದೆ. ಈ ಮೂಲಕ ಅವರ ವಿರೋಧಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು. ಅವರ ಧರ್ಮಪತ್ನಿ ತವರು ಮನೆಯಿಂದ ಬಳುವಳಿಯಾಗಿ ಬಂದ ಜಮೀನನ್ನ ಮೂಡಕ್ಕೆ ಕೊಟ್ಟು ಕಾನೂನು ರೀತಿ ಅವರ ಪಾಲನ ಪಡೆದಿದ್ದಾರೆ. ಅವರೇನು ಅವರ ವಂಶದವರಿಗೆಲ್ಲ ನಿವೇಶನ ಪಡೆದಿಲ್ಲ. ಅವರ 40 ವರ್ಷದ ರಾಜಕೀಯ ಬದುಕಿನಲ್ಲೇ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಹಣಕಾಸು ಸಚಿವರಾಗಿ 15 ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ತಮ್ಮ ಮೇಲೆ ಬಂದಂತಹ ಆರೋಪಕ್ಕೆ ಸ್ವತಃ ತನಿಖಾ ಆಯೋಗ ರಚಿಸಿದ ದೇಶದ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಬಗ್ಗೆ ಕರ್ನಾಟಕದ ಕುರುಬ ಸಮುದಾಯದ ಹಲವು ಸಂಘಟನೆಗಳು, ಶೋಷಿತ ಸಮುದಾಯ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸಮುದಾಯಗಳು, ಜನಪರ ಸಂಘಟನೆಗಳು ಪ್ರತಿಭಟನೆ ಮಾಡಲು ಸಜ್ಜಾಗಿವೆ. ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಹಾಲುಮತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಬಿಕೆ ಪುಟ್ಟರಾಜು, ಉಪಾಧ್ಯಕ್ಷ ಸತೀಶ್ ಬಾಬು, ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಆತ್ಮೀಯರೇ, ಈ ದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಪದಚ್ಯುತಗೊಳಿಸುವ ಬಗ್ಗೆ, ಅವ್ರ ಮೇಲೆ ಮೂಡ ಸೈಟ್ ಅಕ್ರಮದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ನಡೀತಿರುವಂಥ ವಿಷಯಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಅವರ ಪತ್ನಿ ತವ್ರ ಮನೆಯಿಂದ ಬಂದಂಥ 3 ಎಕರೆ 16 ಗುಂಟೆ ಜಾಗನ ಸರ್ಕಾರದ ಮೂಡ ಸಂಸ್ಥೆಗೆ ವಹಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪಾಲನ್ನು ಕಾನೂನು ರೀತಿಯಲ್ಲಿ ಅವರಿಗೆ ನಿವೇಶನವನ್ನು ಹಂಚಿದ್ದಾರೆ. ಅದನ್ನೇ ಇವರು ಉದ್ದೇಶವಾಗಿ ಇಟ್ಕೊಂಡು ವಿರೋಧ ಪಕ್ಷದವರು, ಅವರ ವಿರೋಧಿಗಳು ಇವ್ರನ್ನ ರಾಜೀನಾಮೆ ಕೊಡಬೇಕು, ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳ್ಬಿಟ್ಟು ಹುನ್ನಾರ ಮಾಡಿ ಕುತಂತ್ರದಿಂದ ಇಲ್ಲದೇ ಇರುವ ಅಸತ್ಯವನ್ನು ಸತ್ಯ ಮಾಡಲು ಹೊರಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಾಡಿ ಘಾಟಿ ಗುಡ್ಡ ಕುಸಿತದ ಭೀಕರತೆಗೆ ಸಿಎಂ ಶಾಕ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾದೇಶಿಕ ಅಧಿಕಾರಿಗೆ ಸಿಎಂ ಪ್ರಶ್ನೆಗಳ ಸುರಿಮಳೆ. ಕೇಂದ್ರ ಸಚಿವ ಗಡ್ಕರಿ ಅವರಿಗೆ ಪತ್ರ ಬರೆದು ವಿವರಿಸಲು ತೀರ್ಮಾನ ಮಾಡಿದ ಸಿಎಂ ಸಿದ್ದರಾಮಯ್ಯ. ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸಬೇಕು. ಕಲಿತಂತ ವಿದ್ಯೆಗೆ ಹಾಗೂ ಸಂಸ್ಕಾರಯುತ ಶಿಕ್ಷಣಕ್ಕೆ ಅರ್ಥ ಬರುತ್ತೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಅಭಿಪ್ರಾಯ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿರುವುದು ಸರಿಯಿಲ್ಲ. ಕೂಡಲೇ ನೋಟಿಸ್ ಹಿಂಪಡೆಯಲು ಒತ್ತಾಯ. ಆಗಸ್ಟ್ 5ರಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಗೆ ನಿರ್ಧಾರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.